ಜಡ್ಜ್ಮೆಂಟ್ ಡೇ ಯೇಸು ಅಲ್ಲಿ ಕೂತ್ಕೊಂಡಿರ್ತಾರೆ, ಜಡ್ಜ್ಮೆಂಟ್ ಸೀಟಲ್ಲಿ ನ್ಯಾಯಾಧೀಶನಾಗಿ ಯೇಸು ಕೂತ್ಕೊಂಡಿರ್ತಾರೆ. ಇಲ್ಲಿ ನಿನ್ನ ಪರ ಮಾತಾಡಲಿಕ್ಕೆ ಯಾರಿಗೂ ಮಾತಾಡಲಿಕ್ಕೆ ರೈಟ್ ದೇವರು ಕೊಟ್ಟಿಲ್ಲ. ದೇವರಿಗೆ ಮಾತ್ರ ನಿನ್ನ ಪರ ಮಾತಾಡಲಿಕ್ಕೆ ರೈಟ್ ಇದೆ. ಹಾಗೆ ನಿನ್ನ ಪರವಾಗಿ ಮಾತನಾಡುವ ದೇವರು ನಿನ್ನ ಒಳಗಡೆ ಇರುವ ಪರಿಶುದ್ಧಾತ್ಮರಾಗಿರ್ತಾರೆ. ನೀವು ದೇವರಿಗೆ ಸೇರಿದವರು ಎಂಬುದನ್ನು ಎತ್ತಿ ಹೇಳ್ತಾರೆ ಪವಿತ್ರಾತ್ಮರು. ಜೀಸಸ್, ಹೀ ಬಿಲಾಂಗ್ಸ್ ಟು ಯು, ಐ ಆಮ್ ಹಿಯರ್ ಇನ್ಸೈಡ್. ನಾನಿಲ್ಲಿದ್ದೀನಿ ಅಂತ ಕೈ ಎತ್ತುತ್ತಾರೆ ಪವಿತ್ರಾತ್ಮರು. ಯೇಸು ಬೇರೆ ಏನೂ ನೋಡೋದಿಲ್ಲ. ನಿನ್ನ ಹೆಸರು, ಊರು, ಡಿನಾಮಿನೇಷನ್, ಜಾತಿ, ಕುಲ, ಗೋತ್ರ ಯಾವುದೂ ನೋಡೋದಿಲ್ಲ. ನಿನ್ನ ಭಾಷೆ, ನಿನ್ನ ಬಣ್ಣ, ನಿನ್ನ ಕರಿಸ್ಮ್ಯಾಟಿಕ್ ನಾಟಕ ಕಂಪ್ನಿಲಿ ಇದೆಯೋ ಎಲ್ಲಿದೆಯೋ ಏನೂ ನೋಡಲ್ಲ. ನಿನ್ನ ಒಳಗಡೆ ಹೋಲಿ ಸ್ಪಿರಿಟ್ ಕೈ ಎತ್ತಿದ್ರೆ ಮುಗಿದೋಯ್ತು. ಯೇಸು ಹೇಳ್ತಾರೆ, ಸೀದಾ ಒಳಗಡೆ ಕರ್ಕೊಂಡೋಗಿ ಪಿತನ ಬಲ ಪಾರ್ಶ್ವದಲ್ಲಿ, ಅಲ್ಲಿ ನಾನು ಕೂತ್ಕೊಳ್ಳೋ ಸಿಂಹಾಸನದಲ್ಲಿ ಅಲ್ಲಿ ಕೂರಿಸಿ ಅವನ್ನ ಅಂತಾರೆ. ಯೇಸು ಅದೇ ಹೇಳಿದ್ದು, ಜಯ ಹೊಂದಿದವನಿಗೆ ನನ್ನ ಸಿಂಹಾಸನದಲ್ಲಿ ನನ್ನ ಜೊತೆಯಲ್ಲಿ ಕುಳಿತುಕೊಳ್ಳುವ ಹಕ್ಕನ್ನು ಕೊಡ್ತೀನಿ. ಸಿ ದ ವ್ಯಾಲ್ಯೂ ಆಫ್ ದ ಹೋಲಿ ಸ್ಪಿರಿಟ್. ಅದಕ್ಕೆ ಪೌಲರು ಹೇಳ್ತಾರೆ, ಇದು ಅರ್ಥ ಮಾಡ್ಕೊಂಡವ್ರು ಹೇಳೋದು, ಪವಿತ್ರಾತ್ಮವ್ರನ್ನ ನೋಯಿಸ್ಬೇಡಿ ಪ್ಲೀಸ್. ಕೈ ಎತ್ತಬೇಕಾದವ್ರವ್ರೆ, ಅವ್ರು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಕೈ ಹೆಂಗೆ ಎತ್ತಕ್ಕಾಗತ್ತೆ? ಇನ್ನು